ವೀಕ್ಷಕರೇ, ನಮ್ಮ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ನಾವು ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿನ ಅನೇಕ ಕವಿಗಳ ಕೃತಿಗಳ ಪರಿಚಯ ಮತ್ತು ಕಾವ್ಯ ವಚನ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೀವಿ. ಈ ದಿನ ನಮ್ಮ ಈ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಪ್ರಖ್ಯಾತ ಕೃತಿಯಾಗಿರ್ತಕ್ಕಂಥ ನಮ್ಮ ಊರಿನ ರಸಿಕರು ಈ ಕೃತಿಯ ಬಗ್ಗೆ ವಿಮರ್ಶೆ ನಡೆಸೋದಕ್ಕೋಸ್ಕರ ಅಥವಾ ಕೃತಿ ಪರಿಚಯವನ್ನು ಮಾಡಿಕೊಡೋದಕ್ಕೋಸ್ಕರ ಬೆಂಗಳೂರಿನ ಶ್ರೀಯುತ ಪ್ರಕಾಶ್ ಎನ್ ಜಿಂಗಾಡೆ ಸಾಹಿತಿಗಳು ಮತ್ತು ಶಿಕ್ಷಕರನ್ನು ಆಹ್ವಾನ ಮಾಡಿದ್ದೀವಿ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಎಲ್ಲ ಬಸವ ಟಿವಿಯ ವೀಕ್ಷಕರಿಗೆ ಸುಸ್ವಾಗತ, ಶರಣಾರ್ಥಿಗಳು. ತಮಗೆ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಸರ್. ನೀವು ಇವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕೃತಿ ಪರಿಚಯದ ವಿಚಾರ ಅಂತಂದರೆ ಗೋರೂರು ರಾಮಸ್ವಾಮಿ ಅವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಯಾಗಿರ್ತಕ್ಕಂಥ ನಮ್ಮ ಊರಿನ ರಸಿಕರು ಅಂತ ಕೃತಿನ ಆಯ್ಕೆ ಮಾಡಿದ್ರು. ಈ ಗೋರೂರು ರಾಮಸ್ವಾಮಿ ಅಯ್ಯಗಾರನ್ನ ನಾವು ಪ್ರಖ್ಯಾತವಾಗಿ ಕರೆಯತಕ್ಕಂಥ ಹೆಸರು ಅಂದರೆ ಗೋರೂರು ಅಂತಲೇ ಕರಿತೀವಿ. ಇವರು ಒಬ್ಬ ನನಗೆ ಗೊತ್ತಿರೋ ಹಾಗೆ ನೀವು ಅವರ ಕವಿಗಳ ಪರಿಚಯವನ್ನು ಮಾಡಿಕೊಡೋದ್ರ ಜೊತೆಗೆ ಅವರ ಈ ಪ್ರಖ್ಯಾತ ಕೃತಿಯಾಗಿರ್ತಕ್ಕಂಥ ನಮ್ಮ ಊರಿನ ರಸಿಕರು ಅನ್ನೋ ಕೃತಿಯ ಒಂದು ವಿಮರ್ಶೆ ಅಥವಾ ಪರಿಚಯವನ್ನು ಮಾಡ್ಕೊಳಕ್ಕೆ ಬಂದಿದ್ದೀರಿ. ಗೋರೂರು ಅಂತ ಪ್ರಖ್ಯಾತರಾಗಿರ್ತಕ್ಕಂಥ ಈ ಕವಿಗಳು ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ಮಹಾನ್ ಲೇಖಕರು ಅಂತ ಕೇಳಿದ್ದೀನಿ ನಾನು. ಅದೇ ರೀತಿ ಇವರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳವಳಿಯಿಂದ ಪ್ರಭಾವಿತರಾಗಿ ಅವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ರು ಅನ್ನೋದ ಮಾಹಿತಿ ಇವರ ಜೀವನ ಚರಿತ್ರೆಯಲ್ಲಿ ಕಂಡು ಬರ್ತಕ್ಕಂಥ ವಿಚಾರ. ಅದೇ ಒಂದು ಕಾರಣಕ್ಕಾಗಿ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಇವರನ್ನು ಬ್ರಿಟಿಷ್ ಸರ್ಕಾರ 2 ತಿಂಗಳ ಕಾಲ ಜೈಲು ಶಿಕ್ಷೆ ವಿಧಿಸಿತ್ತು. ಆ ಒಂದು ನೋವಿಂದನೇ ಅವರು ತಮ್ಮ ಮಗನನ್ನು ಕಳ್ಕೊಂಡ್ರು ಅನ್ನೋದೊಂದು ಅವರ ಜೀವನ ಚರಿತ್ರೆಯಲ್ಲಿ ಕಂಡು ಬರ್ತಕ್ಕಂಥ ವಿಚಾರ. ಆದರೆ ಇದಕ್ಕಿಂತ ಹೆಚ್ಚಾಗಿ ನೀವು ಈ ನಮ್ಮ ಊರಿನ ರಸಿಕರು ಅನ್ನೋ ಕೃತಿ ಬಗ್ಗೆ ಪರಿಚಯ ಮಾಡೋಕ್ಕೆ ಬಂದಾಗ ನಾವು ನಿಮ್ಮ ಮೂಲಕ ಈ ಗೋರೂರು ರಾಮಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಅವರ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಹೌದು, ಈ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪರಿಚಯಕ್ಕೆ ಬಂದರೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹಿರಿಯ ಕವಿಗಳು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ಒಂದು ಗೋರೂರು ಎಂಬತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಮೊದಲು ಗೋರೂರು ರಾಮಸ್ವಾಮಿ ಅಯ್ಯಂಗಾರು ಸಾಹಿತ್ಯದಲ್ಲಿ ಅಪಾರವಾದಂಥ ಆಸಕ್ತಿ ಉಳ್ಳಿರ್ತಕ್ಕಂಥವ್ರು. ಮತ್ತು ಇವರು ಹಾಸ್ಯ ಸಾಹಿತ್ಯ, ಇವರ ಸಾಹಿತ್ಯದಲ್ಲಿ ಹಾಸ್ಯವನ್ನು ನೋಡ್ತಾ ನಾವು ಹೋಗ್ಬೋದು. ಪ್ರತಿಯೊಂದು ಒಂದು ಕೃತಿಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಹಾಸ್ಯ ಇಣುಕು ನೋಡುತ್ತೆ. ಅಷ್ಟು ಮಟ್ಟಿಗೆ ಅವರು ಸಾಹಿತ್ಯವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಮತ್ತು ಇವರು ಸೀತಾತನೆ ಎಂಬತಕ್ಕಂಥ ಹೆಸರಿನಿಂದ ಆ ಸಾಹಿತ್ಯವನ್ನು ಮೊದಲು ಪ್ರಾರಂಭ ಮಾಡ್ತಾರೆ. ಆಮೇಲೆ ಕಾವ್ಯನಾಮ ಸೀತಾತನೆ ಅಂತಕ್ಕಂಥದ್ದು. ಆಮೇಲೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಹೆಸರಿಂದಲೇ ಕೃತಿಗಳು, ರಚನೆಗಳು ಇವೆಲ್ಲ ಮಾಡ್ತಾ ಹೋಗ್ತಾರೆ. ನೀವು ಹೇಳಿದಾಗೆ ಅವರು ವಿದ್ಯಾರ್ಥಿ ದೆಸೆಯಲ್ಲಿ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದು ಹೋರಾಟ ಪ್ರಭಾವ. ಯಾಕಂದರೆ ಆಗ ನಮ್ಮ ದೇಶದಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆ ಇರುತ್ತೆ. ಬ್ರಿಟಿಷರ ಆಳ್ವಿಕೆ ಇದ್ದರೂ ಕೂಡ ಆ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟ ಎಷ್ಟು ಮಟ್ಟಿಗೆ ದೇಶಾದ್ಯಂತ ಪ್ರಸರಿಸುತ್ತೆ. ಇವರು ಆ ಒಂದು ಟೈಮಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಇರ್ತಕ್ಕಂಥವ್ರು ಗೋರೂರು ರಾಮಸ್ವಾಮಿ ಅಯ್ಯಂಗಾರು. ಆವಾಗ ಗಾಂಧೀಜಿಯವರ ಒಂದು ಅಸಹಕಾರ ಚಳುವಳಿಯಲ್ಲೂ ಕೂಡ ಭಾಗವಹಿಸ್ತಾರೆ. ಆಮೇಲೆ 1942ರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಕೂಡ ಭಾಗವಹಿಸಿ ಆ ಬ್ರಿಟಿಷರಿಂದ ಜೈಲು ಶಿಕ್ಷೆಗೂ ಕೂಡ ಒಳಗಾಗ್ತಾರೆ. ನೀವು ಹೇಳಿದಾಗೆ ಸಾಕಷ್ಟು ಜೀವನ ಚರಿತ್ರೆಯಲ್ಲಿ ಈ ಥರ ಗಾಂಧೀಜಿಯವರ ಬರೀ ಅಷ್ಟಕ್ಕೆ ಸೀಮಿತವಾಗಿಲ್ಲ, ಮತ್ತು ಗಾಂಧೀಜಿಯವರ ಆಶ್ರಮಕ್ಕೂ ಕೂಡ ಹೋಗ್ತಾರೆ ಇವರು. ಗಾಂಧೀಜಿಯವರ ಸಾಬರಮತಿ ಆಶ್ರಮಕ್ಕೆ ಹೋಗಿ ಅಲ್ಲೇ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿಕೊಂಡು ಆಮೇಲೆ ಮತ್ತೆ ಗೋರೂರಿಗೆ ವಾಪಸ್ ಬಂದು ಕರ್ನಾಟಕಕ್ಕೆ ವಾಪಸ್ ಬಂದು ಸಾಕಷ್ಟು ಸಾಹಿತ್ಯ ಸೇವೆಯಲ್ಲಿ ತೊಡಗ್ತಾರೆ. ಜೊತೆಗೆ ಹಲವಾರು ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕೆಲಸ ಮಾಡ್ತಾರೆ. ಸಾಕಷ್ಟು ಬರಹಗಳು, ಅವರ ಒಂದು ಬರಹಗಳನ್ನು ನೋಡ್ತಾ ಇದ್ಬಿಟ್ರೆ, ಸಾಮಾನ್ಯವಾಗಿ ಓದ್ತಾ ಹೋಗ್ಬಿಟ್ರೆ ಗೋರೂರವರ ಬರಹಗಳಲ್ಲಿ ಒಂದು ಹಳ್ಳಿಯ ಒಂದು ತನ್ಮಯತೆ ಇದೆ ಕಾಣ್ಬರುತ್ತೆ. ಒಂದು ನೈಜ ಜೀವನಕ್ಕೆ, ನೈಜ ಒಂದು ಸನ್ನಿವೇಶಕ್ಕೆ ಹತ್ತಿರವಾಗಿರ್ತಕ್ಕಂಥ ಸಾಕಷ್ಟು
ಸಾಕಷ್ಟು ವಿಷಯಗಳನ್ನು ಅವ್ರು ಬರಿತಾ ಹೋಗ್ತಾರೆ. ಅವ್ರ ಊರ್ವಶಿ, ಮೆರವಣಿಗೆ, ಭೂತಯ್ಯನ ಮಗ ಅಯ್ಯೋ ಎಂಬತಕ್ಕಂಥ ಕೃತಿ, ಆಮೇಲೆ ಗರುಡಗಂಬದ ದಾಸಯ್ಯ, ನಮ್ಮ ಊರಿನ ರಸಿಕರು, ಈ ಥರದ ಸಾಕಷ್ಟು ಕೃತಿಗಳನ್ನು ಹೊರತಂದಿರತಕ್ಕಂಥ ಒಬ್ಬ ವಿಶಿಷ್ಟ ಕವಿ ಅಂತಲೇ ಹೇಳ್ಬೋದು. ನನ್ನ ಮಟ್ಟಿಗೆ ಹೇಳಬೇಕಂದ್ರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನಾನು ಓದಿರ್ತಕ್ಕಂಥ ಕವಿಗಳಲ್ಲಿ ನನಗೆ ತುಂಬ ಮೆಚ್ಚುಗೆ ಆಗಿರ್ತಕ್ಕಂಥ ಒಬ್ಬ ಕವಿನೂ ಕೂಡ ಹೌದು, ಲೇಖಕರು ಕೂಡ ಹೌದು. ಹಾಗಾಗಿ ನಾನು ಅವರ ಒಂದು ಕೃತಿಯನ್ನು ವಿಮರ್ಶೆ ಮಾಡಲಿಕ್ಕೆ ನಮಗೆ ಅರ್ಹತೆ ಇದೆಯಲ್ಲ ಗೊತ್ತಿಲ್ಲ, ಆದಷ್ಟು ಆ ಕೃತಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಓದುಗರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ವಿಮರ್ಶೆ ಅಂತೂ ಮಾಡೋಕ್ಕಾಗಲ್ಲ. ಹಿರಿಯ ಕವಿಗಳು ಅವ್ರ ವಿಚಾರವನ್ನು, ಅವ್ರು ಬರೆದಿರ್ತಕ್ಕಂಥ ಒಂದು ಸಂದೇಶವನ್ನು ನಾವು ವೀಕ್ಷಕರಿಗೆ ತಲುಪಿಸ್ಲಿಕ್ಕೆ ಈ ಮೂಲಕ, ಕಾರ್ಯಕ್ರಮದ ಮೂಲಕ ಪ್ರಯತ್ನ ಪಡ್ತೀನಿ. ನಾನು ಅವರ ಕೆಲವು ಜೀವನ ಚರಿತ್ರೆಯನ್ನು ನೋಡಿದ ಸಂದರ್ಭದಲ್ಲಿ ಅವರು ಆರಂಭದಲ್ಲಿ ಖಾದಿ ಭಂಡಾರ ಉದ್ಯೋಗ ಇದರಲ್ಲಿ ಮೂಲತಃ ಕೆಲಸ ಮಾಡ್ತಾ ಇದ್ರು ಅಂತ ಕೇಳಿದೆ. ಮತ್ತೆ ಇವ್ರು ಬರೆದಿರ್ತಕ್ಕಂಥ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಅನೇಕ ಕೃತಿಗಳಿದ್ದಾವೆ. ಮತ್ತೆ ಇವರ ಕೃತಿಗಳಲ್ಲಿ ಕೆಲವು ನನ್ನ ಒಂದು ಮಾಹಿತಿ ಪ್ರಕಾರ ಕೆಲವು ಕೃತಿಗಳಲ್ಲಿ ಹೇಮಾವತಿ ಮತ್ತೆ ಊರ್ವಶಿ ಅನ್ನೋ ಒಂದೆರಡು ಕಾದಂಬರಿಗಳು ಚಲನಚಿತ್ರವಾಗಿದ್ದಾವೆ. ಅದರಲ್ಲಿ ಇವರ ಕೃತಿಗಳಲ್ಲಿ ಅತ್ಯಂತ ಪ್ರಖ್ಯಾತ ಕೃತಿ ಮತ್ತೆ ಆ ಚಲನಚಿತ್ರ ಆಗಿರ್ತಕ್ಕಂಥ ಒಂದು ಕೃತಿ ಬಗ್ಗೆ ನೀವು ಹೇಳ್ಬೇಕಾಗತ್ತಿಲ್ಲ. ಭೂತಯ್ಯನ ಮಗ ಸಿದ್ದಲಿಂಗಯ್ಯನವರು ನಿರ್ದೇಶನ ಮಾಡಿರ್ತಕ್ಕಂಥ ಅದೇ ಹೆಸರಿನ ಚಿತ್ರ. ಸೊ ಆ ಒಂದು ಕೃತಿಯ ಬಗ್ಗೆ ಸ್ವಲ್ಪ ಏನಾಗತ್ತೆ ಈ ಸಂದರ್ಭದಲ್ಲಿ ವಿಮರ್ಶೆ ಮಾಡಕ್ ಬಂದಿರತಕ್ಕಂಥದ್ದು, ವಿಮರ್ಶೆ ಮಾಡಕ್ ಬಂದಿರೋದು ಇಲ್ಲಿ ನಮ್ಮ ಊರಿನ ರಸಿಕರು. ಆದ್ರೆ ನಾನು ಯಾಕೆ ಈ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಈ ನಮ್ಮ ಊರಿನ ರಸಿಕರ ಕೃತಿಗಿಂತ ಮುಂಚೆ ಈ ಒಂದು ಪ್ರಖ್ಯಾತ ಕೃತಿ ಅವ್ರದ್ದು, ಭೂತಯ್ಯನ ಮಗ ಅಯ್ಯ ಅನ್ನೋದು, ಅದೇ ಹೆಸರಿನ ಚಲನಚಿತ್ರ ಆಯಿತು. ಪ್ರಸ್ತುತದವರೆಗೂ ಕೂಡ ಎಷ್ಟು ಸಾರಿ ಆ ಒಂದು ಚಿತ್ರ ಬಂದರೂ ಕೂಡ ಟಿವಿ ಮಾಧ್ಯಮದಲ್ಲಿ ಬೇರೆ ಕಡೆ ಬಂದರೂ ಕೂಡ ಜನರು ತಪ್ಪದೇ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಪಾತ್ರಗಳು ಆ ಕೃತಿಯಲ್ಲಿ ಸೃಷ್ಟಿಯಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀರಿ ಸರ್? ಭೂತಯ್ಯನ ಮಗ ಅಯ್ಯೋ ಅಂತಕ್ಕಂಥದ್ದು ಒಂದು ಕಥಾ ಸಂಕಲನ. ಆ ಕಥಾ ಸಂಕಲನದಲ್ಲಿ ಬರ್ತಕ್ಕಂಥ ಒಂದು ಕಥೆಯನ್ನು ಸಿದ್ದಲಿಂಗಯ್ಯನವರು ತುಂಬ ಚೆನ್ನಾಗಿ ಅದನ್ನು ನಿರ್ದೇಶನ ಮಾಡಿ ನಮ್ಮ ಕನ್ನಡ ನಾಡಿನ ಜನತೆಗೆ ಶಾಶ್ವತವಾಗಿ ನೆನಪಿನಲ್ಲಿ ಉಳಿತಕ್ಕಂಥ ಒಂದು ಎವರ್ಗ್ರೀನ್ ಚಲನಚಿತ್ರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಅದ್ರ ಬಗ್ಗೆ ನಾವು ಹೇಳೋಷ್ಟು ಆ ಮಾತನ್ನು ತಿರಸ್ಕಾರ ಮಾಡೋ ಹಾಗೆ ಇಲ್ಲ, ಯಾಕಂದರೆ ಕಥಾ ಸಾರಾಂಶನೇ ಗೋರೂರು ಅವ್ರದ್ದು. ನೀವು ಹೇಳಿದರೆ ಭೂತಯ್ಯನ ಮಗ ಅಯ್ಯೋ ತಕ್ಕಂಥ ಕತೆ, ನಾನು ಇದು ಪುಸ್ತಕವನ್ನು ವಿಮರ್ಶೆ ಮಾಡೋಕ್ಕಿಂತ ನಮಗೆ ಹೇಳ್ತೀವಿ. ಅಲ್ಲಿ ಬರ್ತಕ್ಕಂಥ ನೋಡಿ, ಭೂತಯ್ಯನ ಮಗ ಅಯ್ಯೋ ಬರ್ತಕ್ಕಂಥ ಒಂದು ಹಳ್ಳಿಯ ಚಿತ್ರಣ. ಅವ್ರು ನೋಡಿ, ಗೋರೂರ ಒಂದು ಸಾಹಿತ್ಯದ ವಿಶೇಷತೆನೇ ಇದು. ಹಳ್ಳಿಯ ಚಿತ್ರಣಗಳನ್ನು ಯಾವ ರೀತಿಯಾಗಿ ಓದುಗರ ಮನಸ್ಸಿಗೆ ನಾಟು ಹಾಗೆ ಕಟ್ಕೊಡ್ತಕ್ಕಂಥ ಒಂದು ಶೈಲಿ ಇದೆಯಲ್ಲ, ಅದು ಬಹುಶಃ ಗೋರೂರು ಅವರಿಗೆ ಮಾತ್ರ ಒಲ್ದಿರ್ತಕ್ಕಂಥದ್ದು. ಆ ಕೃತಿನೂ, ಆ ಚಲನಚಿತ್ರನೂ ಆಪ್ತವಾಗಲಿಕ್ಕೆ ಇದೇ ಕಾರಣ. ಅಲ್ಲಿನ ನೈಜ ಸನ್ನಿವೇಶಗಳು, ಜಮೀನ್ದಾರಿಗೆ ಪದ್ಧತಿ, ಮೇಲು ಕೀಳು, ಜಾತೀಯತೆ, ಹಳ್ಳಿ ಪರಿಸರ, ಇವೆಲ್ಲವೂ ಕೂಡ ಗೋರೂರಿನ ಸಾಹಿತ್ಯದಲ್ಲಿ ಇಣುಕಿ ನೋಡ್ತಕ್ಕಂಥ ಒಂದು ವಿಷಯ ವಸ್ತು. ಹಾಗಾಗಿ ಆ ಕತೆ ಆಪ್ತ ಆಗಲಿಕ್ಕೂ ಕೂಡ ಅದೇ ಕಾರಣ. ಆ ಚಲನಚಿತ್ರ ಇಷ್ಟರ ಮಟ್ಟಿಗೆ ಜನಮಾನಸದಲ್ಲಿ ಇಂದೂ ಕೂಡ ಚಿರವಾಗಿರ್ಲಿಕ್ಕೂ ಕೂಡ ಅದೇ ಕಾರಣ ಆಗಿದೆ. ಇಲ್ಲಿ ಒಂದು ಮಾತು ಹೇಳ್ತೀನಿ ಸರ್, ಈಗ ಭೂತಯ್ಯನ ಮಗ ಅಯ್ಯೋ ಅನ್ನೋ ಚಿತ್ರನ ಸಿದ್ದಲಿಂಗದವರು ಮಾಡಿದ್ರು. ಇದು ಗೋರೂರ ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಕಥಾ ಸಂಕಲನದ ಒಂದು ಕಥೆ ಅಂತ ನೀವು ಹೇಳಿದ್ರೆ, ಗ್ರಾಮೀಣ ಹಿನ್ನೆಲೆಯಲ್ಲಿರ್ತಕ್ಕಂಥ ಗ್ರಾಮೀಣ ಪರಿಸರದ ವಿಚಾರಗಳನ್ನು ಕಣ್ಣ ಮುಂದೆ ಬಂದ ಹಾಗೆ ಚಿತ್ರಣ ಮಾಡ್ತಕ್ಕಂಥ ಕೃತಿಕಾರರು ಇವರು ರಾಮಸ್ವಾಮಿ ಅಯ್ಯಂಗಾರರು ಅಂತ ಹೇಳಿದ್ರು, ಗೋರೂರವರು ಅಂತ. ಅದಕ್ಕೆ ಸಂಬಂಧಪಟ್ಟ ಒಂದು ಮಾತು ಹೇಳಬೇಕಂತಂದರೆ, ನೀವು ಭೂತಯ್ಯನ ಮಗ ಅಯ್ಯ ಚಿತ್ರದಲ್ಲಿ ಅಥವಾ ಆ ಕಥೆಯಲ್ಲಿ ಈ ಭೂತಯ್ಯನ ಪಾತ್ರ ಇದೆಯಲ್ಲ, ಅದರ ಪ್ರಸ್ತುತತೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಬೇಕು ಅಂತಂದರೆ, ಇವತ್ತು ಯಾರಾದರೂ ಕೂಡ ತೀರಾ ಲೋಭಿತನ ತೋರಿಸ್ತಾ ಇದ್ದಾನೆ ಅಂತಂದರೆ ಅವನನ್ನ ಆ ಭೂತಯ್ಯನಂಗೆ ಆಡ್ತೀಯಲ್ಲೋ ನೀನು ಅಂತೇಳಿ ಭೂತಯ್ಯನ ಹೆಸರೇಳಿ ಗೋರೂರರ ಕೃತಿಯಲ್ಲಿರ್ತಕ್ಕಂಥ ಭೂತಯ್ಯನ ಪಾತ್ರವನ್ನು ನೆನಪಿಸಿಕೊಂಡು ಅವರನ್ನ ಟೀಕಿಸ್ತಕ್ಕಂಥ ಪ್ರವೃತ್ತಿ ಬರುವ ಮಟ್ಟಿಗೂ ಅದು ಚಿತ್ರಣ ಆಗಿದೆ. ಹಾಗಾಗಿ ಇದು ಒಂದು ಕಥೆಯಿಂದಾನೇ ಗೊತ್ತಾಗತ್ತೆ ನಮ್ಮ ಈ ಗೋರೂರವರ ಕಾವ್ಯ ರಚನೆ ಅಥವಾ ಸಾಹಿತ್ಯ ರಚನೆ ಯಾವ ಮಟ್ಟಿಗೆ ಹತ್ತಿರವಾಗಿತ್ತು ಓದಿಗಳಿಗೆ ಅಥವಾ ನೋಡುಗರಿಗೆ ಅನ್ನೋದನ್ನು ನನಗೆ ಗೊತ್ತಾಗುತ್ತೆ. ಸರ್, ಈಗ ನಾನು ನೀವು ಪ್ರಸ್ತುತ ಮಾಡಕ್ಕೆ ಬಂದಿರತಕ್ಕಂಥ ಕೃತಿಗೆ ಬಗ್ಗೆ ಹೋಗ್ತೇನೆ, ನಮ್ಮ ಊರಿನ ರಸಿಕರು ಅಂತ. ಸೊ ನಮ್ಮ ಊರಿನ ರಸಿಕರು ಈ ಹೆಸರಿಗೂ ಆ ಪುಸ್ತಕಕ್ಕೂ ಇರ್ತಕ್ಕಂಥ ಒಂದು ಅನ್ವಯತೆ ಅಂತದಿಲ್ಲಿ. ಅಂದರೆ ಆ ಕೃತಿಗೆ ಆ ಹೆಸರೇ ಲಾಯಕ ಆಗತ್ತಾ, ಯಾಕೆ ಲಾಯಕ ಆಗತ್ತೆ ಅಂತ ಅನ್ಸುತ್ತೆ ನಿಮಗೆ? ನೋಡಿ, ಈಗ ನಮ್ಮ ಊರಿನ ರಸಿಕರು
ಅಂತಕ್ಕಂಥದ್ದು ಪುಸ್ತಕದ ಹೆಸರು. ಇದು ಗೋರೂರು ಪುಸ್ತಕವನ್ನ ರಾಮಸ್ವಾಮಿ, ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ತೋರಿಸಿ ಸರ್. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಬರೆದಿರ್ತಕ್ಕಂಥ ನಮ್ಮ ಊರಿನ ರಸಿಕರು ಎಂಬತಕ್ಕಂಥ ಪುಸ್ತಕ. ಸಾಮಾನ್ಯವಾಗಿ ನಾವು ಒಂದು ಸಮಾಜದಲ್ಲಿ ಕರೆಯೋದು ಏನಂತಂದ್ರೆ ರಸಿಕರು ಅಂದ ತಕ್ಷಣ ಯಾವುದೋ ಪ್ರೀತಿ ಪ್ರೇಮದ ವಿಷಯದಲ್ಲಿ ಚತುರತೆಯನ್ನು ಉಳಿರ್ತಕ್ಕಂಥವನಿಗೆ ನಾವು ರಸಿಕರು ಅಂತ ಕರಿತೀವಿ. ಬಟ್ ಇಲ್ಲಿ ನಮ್ಮ ಊರಿನ ರಸಿಕರು ಅಂತಂದ್ರೆ ಈ ಗೋರೂರವರ ಕೃತಿಯಲ್ಲಿ ಸಂಪೂರ್ಣವಾಗಿ ಇರ್ತಕ್ಕಂಥ ಹಳ್ಳಿಯ ಚಿತ್ರಣ, ಹಳ್ಳಿಯ ಪಾತ್ರಗಳು, ಆ ಪಾತ್ರದ ಒಂದು ಮೌಲಿಕತೆ, ಆ ಪಾತ್ರದ ಪ್ರತಿಯೊಂದು ಒಂದು ಒಳ್ಳೆಯ ಉದಾತ್ತ ಗುಣಗಳನ್ನು, ವ್ಯಕ್ತಿತ್ವಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ರಸಿಕರು ಅಂತಂದರೆ ನೋಡಿ, ಕೆಲವರು ನೋಡಿರ್ಬೋದು ನೀವು, ನಮ್ಮ ಜನಗಳಲ್ಲಿ ಹೇಗಿದ್ದಾರೆ ಅಂದರೆ 2 ವರ್ಗದ ಜನಗಳನ್ನು ನಾವು ಭಾಗ ಮಾಡ್ಬೋದು. ಒಂದು ಜೀವನದಲ್ಲಿ ಎಲ್ಲ ಇದ್ದು ಕೂಡ ಜೀವನೋತ್ಸಾಹವನ್ನು ಕಳ್ಕೊಂಡಿರ್ತಕ್ಕಂಥ ಜನ ಇರ್ತಾರೆ. ಜೀವನದಲ್ಲಿ ಏನು ಇಲ್ಲದೆ ಇದ್ರೂ ಕೂಡ ಜೀವನೋತ್ಸಾಹವನ್ನು ಚಿಗುರಿಸ್ಕೊಂಡು ಬದುಕ್ತಕ್ಕಂಥ ಜನಗಳು ಇರ್ತಾರೆ. ಇಲ್ಲಿ ಈ ಗೋರೂರವರ ನಮ್ಮ ಊರಿನ ರಸಿಕರಲ್ಲಿ ಸಾಕಷ್ಟು ಪಾತ್ರಗಳು ಬಂದು ಹೋಗ್ತವೆ. ಅದರಲ್ಲಿ ನಂಜೇಗೌಡ ಬರ್ತಾನೆ, ಶಾಲು ಸಾಬಿ ಬರ್ತಾನೆ, ಶೀನಪ್ಪ ಬರ್ತಾನೆ, ಅಪ್ಪಣ್ಣಯ್ಯಂಗಾರಿ ಬರ್ತಾನೆ, ನಾಣಿ ಬರ್ತಾನೆ, ಸತಾನಿ ನಾರಾಯಣಯ್ಯ, ಮತ್ತು ಕೃಷ್ಣಯ್ಯಂಗಾರು, ಗುಂಡಿನ ರಾಮಯ್ಯಂಗಾರು, ಈ ಎಲ್ಲ ಪಾತ್ರ ಚಿಕ್ಕ ಚಿಕ್ಕ ಪಾತ್ರಗಳಾದರೂ ಕೂಡ ನೈಜ ಪಾತ್ರಗಳು. ಆ ಹಳ್ಳಿಯಲ್ಲಿ ಅವರು ಕಂಡಿರ್ತಕ್ಕಂಥ ನೈಜ ಪಾತ್ರಗಳು, ಆ ಎಲ್ಲ ಪಾತ್ರಗಳು ಜೀವನೋತ್ಸಾಹವನ್ನು ತುಂಬಿರ್ತಕ್ಕಂಥ ಪಾತ್ರಗಳು. ಪ್ರತಿಯೊಂದು ಪಾತ್ರದ ವಿವರಣೆಯನ್ನ ನಾವು ಕೇವಲ ಅದು ಕಾಲ್ಪನಿಕ ವಿವರಣೆ ಅಂತ ಕಾಲ್ಪನಿಕತೆ ಅಲ್ಲ, ವಾಸ್ತವತೆಗೆ ಹತ್ತಿರವಾಗಿ ನೋಡಿದ್ದು ಚಿತ್ರಿಸಿದ್ದಾರೆ ಅನ್ನೋ ವಾಸ್ತವತೆ ಹತ್ತಿರವಾಗಿ ಚಿತ್ರಿಸಿದ್ದು ಅನ್ನೋದಕ್ಕಿಂತ ತಮ್ಮ ಊರಿನಲ್ಲಿ ನಡೆದಿರ್ತಕ್ಕಂಥ ನೈಜ ಘಟನೆಗಳನ್ನೇ ಕೃತಿಯಲ್ಲಿ ತುಂಬಿದ್ದಾರೆ. ತಾವು ಏನು ಒಂದು ಹಳ್ಳಿ ಅಂದ ತಕ್ಷಣ ಎಲ್ಲ ಬರುತ್ತೆ. ಏನು ಬರುತ್ತೆ, ಒಂದು ರಥೋತ್ಸವ ಬರುತ್ತೆ, ಒಂದು ನಾಟಕದ ಒಂದು ಚಿತ್ರಣ ಬರುತ್ತೆ, ಹಳ್ಳಿಯಲ್ಲಿ ನಡೀತಕ್ಕಂಥ ದೆವ್ವದ ಕಥೆಗಳು ಬರುತ್ತೆ. ಆಮೇಲೆ ಪ್ರಸ್ತುತ ಈ ಒಂದು ಕಾದಂಬರಿಯಲ್ಲಿ, ಈ ಒಂದು ಕೃತಿಯಲ್ಲಿ ಸ್ವತಃ ರಾಮಯ್ಯಂಗಾರ್ ಅವರು ವೈದಿಕ ಸಂಪ್ರದಾಯರು ಆಗಿರೋದ್ರಿಂದ ಆ ಕೃತಿಯ ಪ್ರಾರಂಭದಿಂದಲೂ ಕೂಡ ಕೊನೆಯವರೆಗೂ ಕೂಡ ವೈದಿಕತೆಯ ನೆರಳಿನಲ್ಲೇ ಆ ಒಂದು ಕಥೆಯನ್ನು ಬೆಳೆಸ್ತಾ, ಕತೆ ಅನ್ನೋದಕ್ಕಿಂತ ಆ ಪಾತ್ರಗಳನ್ನು ಬೆಳೆಸ್ತಾ ಅಲ್ಲಿನ ಘಟನೆಗಳನ್ನು ನೆನಪಿಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿನ ಎಲ್ಲ ಚಿತ್ರಗಳು, ಎಲ್ಲ ವ್ಯಕ್ತಿತ್ವಗಳು, ಎಲ್ಲ ಪಾತ್ರಗಳು ಕೂಡ ಜೀವನೋತ್ಸಾಹವನ್ನು ಅಳವಡಿಸಿಕೊಂಡು ಇರ್ತಕ್ಕಂಥ ಪಾತ್ರಗಳೇ ಆಗಿರೋದ್ರಿಂದ ಈ ಕೃತಿಗೆ ನಮ್ಮ ಊರಿನ ರಸಿಕರು ಎಂಬತಕ್ಕಂಥ ಹೆಸರು ಬಹಳ ಸೂಕ್ತವಾಗಿದೆ. ಮತ್ತು ಆ ಕೃತಿಯನ್ನು ಓದಿದಾಗ ಎಲ್ಲರಿಗೂ ಕೂಡ ಅದು ಹೌದು ಅಂತಕ್ಕಂಥ ಮನದಟ್ಟು ಕೂಡ ಆಗುತ್ತೆ. ಕೃತಿಗೆ ಆ ಹೆಸರು ಲಾಯಕ. ಹೌದು. ಈಗ ನೀವು ಸಾಹಿತ್ಯ ವಿಮರ್ಶೆ ಮಾಡೋಕ್ಕೆ ಬಂದಾಗ ಅಥವಾ ಪುಸ್ತಕ ವಿಮರ್ಶೆ ಅನ್ನೋ ವಿಚಾರಕ್ಕೆ ನೀವು ಮುಂದಾದಾಗ ಅನೇಕ ಜನ ಕವಿಗಳ ಪುಸ್ತಕಗಳು ಬರ್ತಾವೆ. ಕುವೆಂಪು ಅವರ ಕೃತಿಗಳಿರ್ಬೋದು, ದ ರಾ ಬೇಂದ್ರೆ ಅವರ ಕೃತಿಗಳಿರ್ಬೋದು, ಅಥವಾ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಕೃತಿ ಇರ್ಬೋದು, ಕಂಬಾರರ ಕೃತಿ ಇರ್ಬೋದು, ಅನೇಕ ಕೃತಿಗಳು ಬರ್ತವೆ. ಕನ್ನಡ ಸಾಹಿತ್ಯ ಕ್ಷೇತ್ರ ಅನ್ನೋದು ಒಂದು ಶ್ರೀಮಂತ ಕ್ಷೇತ್ರ, ಇದು ದೊಡ್ಡ ಕಡಲಿದ್ದ ಸಾಗರ. ಅನೇಕ ಜನ ಕೃತಿಗಳ ಲೇಖಕರ ಕೃತಿಗಳು ಬರ್ಬೋತೆ. ಆದರೆ ನೀವು ಇವತ್ತಿನ ನಮ್ಮ ಈ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಗೋರೂರವರ ಈ ನಮ್ಮ ಊರಿನ ರಸಿಕರೇ ಪುಸ್ತಕವನ್ನೇ ಆಯ್ಕೆ ಮಾಡೋಕ್ಕೆ ಕಾರಣ ಏನು? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ. ನಾನು ಮೊದಲು ನಿಮಗೆ ಹೇಳ್ತಾ ಇದ್ದೆ, ನನಗೆ ಆಪ್ತತೆಯನ್ನು ಕೊಟ್ಟಿರ್ತಕ್ಕಂಥ ಲೇಖಕರಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಒಬ್ಬರು. ಯಾಕೆ ಇವರು ನನಗೆ ವಿಶೇಷವಾಗಿ ಆಪ್ತತೆಯನ್ನು ಕೊಡ್ತಾರೆ, ವಿಶೇಷವಾಗಿ ನನ್ನ ಮೆಚ್ಚಿನ ಲೇಖಕರಾಗ್ತಾರೆ ಅನ್ನೋದಕ್ಕೆ ನಾನು ಇಲ್ಲಿ ಈ ಕೃತಿ ಮೂಲಕ ಸಾಹಿತ್ಯಾಭಿಮಾನಿಗಳು ಅಂತನೂ ಕೂಡ ಸಾಕಷ್ಟು ಕೃತಿಗಳನ್ನು ಓದಿದ್ದೀನಿ ಅವ್ರದ್ದು. ಹಾಗಾಗಿ ಇವರ ಒಂದು ಯಾಕೆ ನಾನು ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಈ ಕೃತಿಯನ್ನು ತೆಗೆದುಕೊಂಡಿದ್ದೀನಿ ಅಂತಂದರೆ, ಸಂಪೂರ್ಣ ಗ್ರಾಮೀಣ ಪ್ರದೇಶದಲ್ಲಿ ನಡೀತಕ್ಕಂಥ ಹಳ್ಳಿಯ ಸಂಸ್ಕೃತಿಯ ಒಂದು ಚಿತ್ರಣವನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಇದಾಗಿದೆ. ಯಾಕಂದರೆ ನನಗೆ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ಕೃತಿಗಳು, ಅಲ್ಲಿನ ನೈಜ ಮತ್ತು ವಾಸ್ತವ ಚಿತ್ರಣಗಳು ನನಗೆ ಅಚ್ಚುಮೆಚ್ಚಾಗಿರೋದ್ರಿಂದ ಈ ಕೃತಿ ಅಷ್ಟೇ ಆಪ್ತತೆಯನ್ನು ತಂದುಕೊಡ್ತವೆ. ಇದು ಒಂದು ಅಂಶ ಆಗಿದೆ. ಮತ್ತು ನಾನು ಹೇಳ್ತಾ ಇದ್ದೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಸ್ವತಃ ವೈದಿಕರಾಗಿದ್ದರೂ ಕೂಡ ವೈದಿಕತೆಯಲ್ಲಿ ಬರ್ತಕ್ಕಂಥ ಕೆಲವು ದೋಷಗಳನ್ನು ಹಾಸ್ಯಾತ್ಮಕವಾಗಿ ವಿವರಣೆ ಮಾಡೋದಲ್ಲದೆ ಸಮಾಜಕ್ಕೊಂದು ಸಂದೇಶವನ್ನು ಕೊಟ್ಟು ಹೋಗ್ತಾರೆ. ಯಾಕಂತಂದರೆ ನಾವು ಬೆಳೆಸ್ತಕ್ಕಂಥ ನಮ್ಮ ಸಂಸ್ಕೃತಿ, ನಾವು ಅನುಸರಿಸಿರ್ತಕ್ಕಂಥ ನಮ್ಮ ಸಂಸ್ಕೃತಿ, ಇದರಲ್ಲೇನಿದೆ,
ಯಾವ ರೀತಿ ಅಲ್ಲಿಯ ಪಾತ್ರಗಳು ಅದನ್ನು ಖಂಡನೆ ಮಾಡ್ತವೆ, ಅದನ್ನು ಆ ಪಾತ್ರಗಳ ತಾವು ಕಂಡಿರ್ತಕ್ಕಂಥ ಹಳ್ಳಿಯ ಚಿತ್ರಣದೊಂದಿಗೆ ಅದನ್ನು ವಿವರಿಸ್ತಾ ಹೋಗ್ತಾರಲ್ಲ. ನೋಡಿ, ನಾನು ಈ ಕೃತಿಯನ್ನು ಓದ್ಬೇಕಾದ್ರೆ ನನಗೆ ಏನು ಅನಿಸ್ತಾ ಇತ್ತು ಅಂತಂದರೆ, ನಾನು ಗೋರೂರಿನಲ್ಲಿ ಇಷ್ಟೊಂದು ವಿಶೇಷತೆ ಇದೆಯಾ, ನಾನು ಗೋರೂರಿಗೆ ನಾನು ಹೋಗ್ಬೇಕು, ಅಲ್ಲಿನ ಈ ಜನಗಳಲ್ಲಿ ಇದೆಯಾ ನೋಡಬೇಕು. ಅಲ್ಲಿ ಅವ್ರು ಹೇಳ್ತಾರೆ, ಆ ಮಲೆನಾಡಿನ ಸೆರಗಿನಲ್ಲಿ ಇರ್ತಕ್ಕಂಥ ಊರು, ಸುತ್ತಲೂ ಸೋಪಾನಗಳು, ಉದ್ಯಾನವನಗಳು, ಮರಗಳು, ಗಿಡಗಳು ಬೆಳೆದಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮನೆಯಿಂದ ಕಟ್ಟಿಗೆಯ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರೆ ಹೊಗೆ ಏಳುತ್ತಲ್ಲ, ಆ ಹೊಗೆ ಏಳ್ತಕ್ಕಂಥದ್ದೇ ಒಂದು ಕೈಮರ ಇದ್ದ ಹಾಗೆ ಅಲ್ಲಿ ಒಂದು ಊರಿದೆ ಅಂತಕ್ಕಂಥ ಅಷ್ಟು ಒಂದು ಸಂಪೂರ್ಣವಾಗಿ ಹಸಿರನ್ನ ಹೊಂದಿರತಕ್ಕಂಥ ಗ್ರಾಮೀಣ ಪ್ರದೇಶದ ಚಿತ್ರಣ. ಅದ್ರ ಜೊತೆಗೆ ಸಾಕಷ್ಟು ಮೌಲ್ಯವನ್ನು ತುಂಬಿದ್ದಾರೆ. ವೈದಿಕತೆ ಜೊತೆಗೆ ಅಲ್ಲಿನ ಒಂದು ಮೂಢನಂಬಿಕೆಗಳು ಮತ್ತು ತಾವು ಕಂಡಿರ್ತಕ್ಕಂಥ ಹಳ್ಳಿಯ ಎಲ್ಲ ಅಂಶಗಳನ್ನು ಈ ಕೃತಿಯಲ್ಲಿ ತುಂಬ್ತಾ ಹೋಗ್ತಾರೆ. ಅದು ಎಲ್ಲ ಒಂದು ಕಡೆ ಓದ್ತಾ ಹೋಗ್ತಾರೆ. ಎಲ್ಲಿ ನಾವು ಅದೇ ಹಳ್ಳಿಯವರೇ, ನಾನು ಈ ಪಾತ್ರದವನೇ, ನಾನು ಆ ಊರಿನವರನ್ನೇ ಅನ್ನೋ ಅಷ್ಟರ ಮಟ್ಟಿಗೆ ನಮಗೆ ಆ ಕೃತಿ ಆಗ್ತಾ ಹೋಗುತ್ತೆ. ನೀವು ಅದನ್ನು ಆ ಕೃತಿಯನ್ನು ನೋಡಿದ ಮೇಲೆ, ಓದಿದ ಮೇಲೆ ನಿಮಗೂ ನನ್ನ ಭಾವನೆ ನಿಮಗೂ ಕೂಡ ಆಗ್ಬೋದು ಅಂತಕ್ಕಂಥದ್ದು ನನ್ನ ನಂಬಿಕೆ. ಖಂಡಿತ. ನಾನು ಗೋರೂರರ ಕೆಲವು ಕೃತಿಗಳನ್ನು ಓದಿದ್ದೀನಿ. ಅದರಲ್ಲಿ ಇದನ್ನು ನಿಮ್ಮ ಈ ವಿಮರ್ಶೆಯ ಮೂಲಕ ನೋಡ್ತಾ ಇದ್ದರೆ ಈ ಒಂದು ಸಾಹಿತ್ಯ ಜಾಗೃತಿ ಕಾರ್ಯಕ್ರಮ ಆದ ಕೂಡಲೇ ಆ ಪುಸ್ತಕವನ್ನು ನಿಮ್ಮಿಂದ ಎರವಲು ತಗೊಂಡು ಓದಬೇಕು ಅನ್ನೋ ಖಂಡಿತ ಓದಿ ತುಂಬ ಚೆನ್ನಾಗಿ. ಹಾಗಾದರೆ ಸರ್, ಇವಾಗ ನೀವು ನಮ್ಮ ಊರಿನ ರಸಿಕರು ಈ ಕೃತಿಯಲ್ಲಿ ಬರ್ತಕ್ಕಂಥ ಒಂದು ಪಾತ್ರ ಪೂಜಾರಿ ನಾರಾಯಣನ ಪಾತ್ರ ಅಂತ ಹೇಳ್ತಾರೆ. ಪೂಜಾರಿ ನಾರಾಯಣ ಅಯ್ಯಂಗಾರ್ ಅವರ ಪಾತ್ರ, ಅವರು ಹೇಗೆ ದೇವರನ್ನು ಮಾತಾಡಿಸ್ತಿದ್ರು ಅನ್ನೋದನ್ನು ಈ ಕೃತಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ನೋಡಿ. ಇಲ್ಲಿ ನಾನು ಅದಕ್ಕೆ ಹೇಳ್ತಾ ಇದ್ದೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ಹಾಸ್ಯಾತ್ಮಕವಾಗಿ ತೆಗೆದುಕೊಂಡು ಹೋಗ್ತಾರೆ. ನಮ್ಮಲ್ಲಿ ಏನು ಅಂತಂದರೆ, ನಾವೆಲ್ಲ ಕಡೆ ನೋಡ್ತೀವಿ ಗೋರೂರು ಅಂತಕ್ಕಂಥದ್ದು ಒಂದು ಹಳ್ಳಿ, ಅಲ್ಲಿ ಒಬ್ಬ ಪೂಜಾರಿ, ಅವನ ಹೆಸರು ಸತಾನಿ ನಾರಾಯಣಯ್ಯ ಅಂತಂದು. ಈ ಸತಾನಿ ನಾರಾಯಣನ ಪಾತ್ರ ಬಹುಶಃ ಎಲ್ಲ ಒಂದು ಹಳ್ಳಿಗಳಿಗೂ ಕೂಡ ಅದು ಆ ಥರ ಜನ ಇರ್ತಕ್ಕಂಥದ್ದು. ಸತಾನಿ ನಾರಾಯಣನ ಪಾತ್ರ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇರ್ತಕ್ಕಂಥದ್ದು, ಪ್ರಸ್ತುತದಲ್ಲಿ ಉಳಿತಿದೆ. ಅಲ್ಲೊಂದು ಹೇಳ್ತಾರೆ, ಸತಾನಿ ನಾರಾಯಣ ಹೆಂಗಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವನು ಸ್ನಾನ ಮಾಡ್ಕೊಂಡು ಬರ್ತಾನೆ. ಸ್ನಾನ ಮಾಡ್ಕೊಂಡು ಕೈಯಲ್ಲಿ ಕಮಂಡಲವನ್ನ ಕರಡಿಯನ್ನ ಇಟ್ಕೊಂಡು ಶುಭ್ರವಾಗಿರ್ತಕ್ಕಂಥ ನೀರನ್ನು ತುಂಬ್ಕೊಂಡ್ ಬರ್ತಾನೆ. ಬಂದ ತಕ್ಷಣ ಅಲ್ಲಿ ಕರಡಿ ಬೆಟ್ಟದ ಪೂಜಾರಿ ಅವನು. ಆ ಬಂದ ತಕ್ಷಣ ಎಷ್ಟು ಫೋರ್ಸ್ ಆಗಿ ತುಂಬಿರ್ತಕ್ಕಂಥ ಮಡಿ ನೀರನ್ನ ಮುಖದ ಮೇಲೆ ಅಪ್ಪಳಿಸ್ತಾನೆ ಅಂತಂದ್ರೆ, ದೇವ್ರಿಗೆ ಏನಾದ್ರೂ ದೆವ್ವ ಮೆಟ್ಕೊಂಡಿದ್ರೆ ಆ ದೆವ್ವನು ಕೂಡ ಕಿತ್ಬಿಡ್ಬೇಕು. ಅಷ್ಟು ಮಟ್ಟಿಗೆ ಅದನ್ನ ಲೇಖಕರು ಅಷ್ಟು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಮತ್ತೆ ಅವೆಲ್ಲ ಅಲಂಕಾರ, ಹೂವನ್ನ ಮುಡ್ಸೋದು, ಅವೆಲ್ಲ ಅಲಂಕಾರ ಮಾಡ್ತಾರೆ. ಮಾಡಾದ್ಮೇಲೆ ಅಷ್ಟೊತ್ತಿಗೆ ಹಳ್ಳಿಗರು ಬರ್ತಾರೆ, ದೇವ್ರನ್ನ ಮಾತಾಡ್ಸ್ತಕ್ಕಂಥದ್ದು. ಈಗಲೂ ಕೂಡ ಇದೆ. ಇವತ್ತು ಯಾರು ಮಗನಿಗೆ ಮದುವೆ ಆಗಿಲ್ಲ, ಮಗಳಿಗೆ ಮದುವೆ ಆಗಿಲ್ಲ ಅಂತಂದ್ರೆ, ಇಲ್ಲ ದೇವ್ರು ನನಗೆ ಹೂ ಕೊಡ್ಲಿಲ್ಲ ಅಂತಕ್ಕಂಥದ್ದು. ಇಲ್ಲೂ ಕೂಡ ಅಂಥದ್ದೇ ಒಂದು ಸನ್ನಿವೇಶ. ಫಸ್ಟ್ ಇಬ್ರು ಬರ್ತಾರೆ. ಬಂದ ತಕ್ಷಣ ನನಗೆ ಕೆಲಸ ಆಗೋದಿದ್ರೆ ಬಲಗಡೆ ಹೂ ಕೊಡು, ನನಗೆ ಕೆಲಸ ಆಗಲ್ಲ ಅಂತಂದ್ರೆ ಎಡಗಡೆ ಹೂ ಕೊಡು. ಬಲಗಡೆ ಹೂ ಕೊಡ್ತೋ ಅವಾಗ ಸತಾನಿ ನಾರಾಯಣಯ್ಯ ಖುಷಿ ಆಗ್ತಾನೆ. ಅಂದ್ರೆ ಕರಡಿ ಬೆಟ್ಟದ ಪೂಜಾರಿ ಖುಷಿ ಆಗ್ಬಿಟ್ಟು, ನೋಡಿ ನಿಮ್ಗೆ ಒಳ್ಳೇದಾಗುತ್ತೆ ಹೋಗಿ ಅಂತ ಕೊಡ್ತಾನೆ. ಒಂದ್ಸರಿ ಲೇಖಕರು ಹೋಗ್ತಾರೆ, ಲೇಖಕರ ಜೊತೆಗೆ ಶ್ರೀನಪ್ಪ ಅವರೆಲ್ಲ ಒಂದ್ಸರಿ ಕರಡಿ ಬೆಟ್ಟಕ್ಕೆ ಹೋಗ್ತಾರೆ, ನೋಡೋಣ ಏನು. ಅಲ್ಲಿ ಒಬ್ಬ ಹೂ ಕೇಳಕ್ ಬಂದಿರ್ತಾನೆ. ಅವಾಗ ಅವನಿಗೆ ಎಡಗಡೆ ಹೂ ಕೊಟ್ಬಿಡುತ್ತೆ. ಎಡಗಡೆ ಹೂ ಕೊಟ್ಟಿದ ತಕ್ಷಣ ಏನ್ ಭಕ್ತಾದಿಗಳು ಬಂದಿರ್ತಾರಲ್ಲ ಅವನಿಗೆ ಖುಷಿ ಆಗಲ್ಲ. ಅವಾಗ ಅವನು, ಏನು ಪೂಜಾರ್ರೆ ಹಿಂಗೆ ಎಡಗಡೆ ಹೂ ಕೊಟ್ಬಿಡ್ತು, ನನಗೆ ಹಿಂಗೆ ಕೆಲಸ ಆಗಲ್ಲ. ಅವಾಗ ಅಲ್ಲಿಗೆ ಆ ಕರಡಿ ಬೆಟ್ಟದ ಪೂಜಾರಿ ಸತಾನಿ ನಾರಾಯಣ ಅಲ್ಲಿಗೆ ಬಿಡಲ್ಲ. ಅವನು ಕೊನೆಗೆ ದೇವರನ್ನು ಮಾತಾಡ್ತಾನೆ, ನೀನು ಈ ರೀತಿಯಾಗಿ ಭಕ್ತಾದಿಗಳಿಗೆ ಎಡಗಡೆ ಹೂವನ್ನು ಕೊಟ್ಟು ಅವ್ರ ನಂಬಿಕೆಗೆ ದ್ರೋಹ ಮಾಡಿದ್ರೆ ಮುಂದೆ ನಿನ್ನ ಒಂದು ಪ್ರಖ್ಯಾತಿ, ನಿನ್ನ ಒಂದು ಪ್ರಸಿದ್ಧತೆ, ನಿನ್ನ ಒಂದು ಹೆಸರು ಕೆಟ್ಟೋಗುತ್ತೆ. ಶುದ್ಧ ಹಳ್ಳಿ ದೇವ್ರ ಥರ ಆಗ್ಬೇಡ ಅಂತಂದು ಅವನಿಗೆ ಚಪ್ಪಾಳೆ ಬಡ್ದು ಆ ದೇವ್ರ ಮುಂದೆ ಕುಣಿದು ಕುಪ್ಪಳಿಸಿ ಕೊನೆಗೆ ಬಲಗಡೆ ಹೂವನ್ನ ಕೆಡವೇ ಬಿಡ್ತಾನೆ. ಅದು ಸತಾನಿ ನಾರಾಯಣನ ವಿಶೇಷತೆ. ಅಂದ್ರೆ ಭಕ್ತರನ್ನ ತೃಪ್ತಿ ಪಡಿಸೋದ್ರ ಜೊತೆಗೆ ಇಲ್ಲಿ ಯಾವ ರೀತಿಯಾಗಿ ನೋಡಿ, ಅದರಲ್ಲಿ ಲೇಖಕರು ಏನ್ ಮಾಡ್ತಾರೆ, ಇದನ್ನು ವಿವರಣೆ ಮಾಡ್ತಾ ಹೋದಾಗ ಅದು ತಪ್ಪು ಸರಿ ಅಂತ ಹೇಳಲ್ಲ, ಅದು ಓದೋಗರಿಗೆ ಬಿಟ್ಟು ಬಿಡ್ತಾನೆ. ನೋಡಿ, ಇವಾಗ ಪ್ರಸ್ತುತ ಸನ್ನಿವೇಶ ಗೋರೂರರ ಈ ನಮ್ಮ ಊರಿನ ರಸಿಕರಲ್ಲಿ ಬಂದಿರತಕ್ಕಂಥ ಕೃತಿ, ಇದು 1932ರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಕೃತಿ. ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲೇ ಎಂಥ ಸಂದರ್ಭ, ಎಂಥ ವಿಚಾರಗಳು ಹಳ್ಳಿಗಳಲ್ಲಿ ನಡೀತಾ ಇದ್ವು ಅನ್ನೋ ವಿಚಾರದನ್ನು ಇವತ್ತಿಗೂ ಕೂಡ ಪ್ರಸ್ತುತತೆಗೂ ಹೊಂದಿಕೊಳ್ಳುವ ರೀತಿಯಲ್ಲಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಪರೋಕ್ಷವಾಗಿ ಗೋರೂರರು ಈ ಪೂಜಾ ವಿಧಾನದ ಡಾಂಬಿಕತನ ತೋರಿಸ್ತಾರಲ್ಲ. ಅಂದರೆ ಏನೋ ವಿಭೂತಿನ ಬೆಳ್ಕೊಂಡು ಇನ್ನೊಂದಿನ ಬೆಳ್ಕೊಂಡು ಈ ಡಾಂಬಿಕತನ ತೋರಿಸ್ತಕ್ಕಂಥದ್ದು, ಗಂಟೆಗಟ್ಟಲೆ ಶ್ಲೋಕಗಳನ್ನು ಹೇಳ್ತಕ್ಕಂಥದ್ದು, ಗಂಟೆಗಟ್ಟಲೆ ಹಾಡುಗಳನ್ನು ಹೇಳ್ತಕ್ಕಂಥ
ಬೂಟಾಟಿಕೆಯನ್ನು ತೋರಿಸ್ತಾ ಹೋದ್ರ ಮೂಲಕ ದೇವರನ್ನ ನಾನು ಹೊಲಿಸ್ಕೊಂಡಿದ್ದೀನಿ, ದೇವರು ನನ್ನ ಜೊತೆಯಲ್ಲಿದ್ದಾನೆ ಅನ್ನೋದನ್ನು ಅಲ್ಲಿ ಇರ್ತಕ್ಕಂಥವ್ರಿಗೆ ತೋರಿಸ್ತಕ್ಕಂಥ ಆತ ಭಂಡಾನೆ, ಅವನಲ್ಲಿ ಡಾಂಬಿಕತನ ಇದೆ. ಆದರೆ ತನ್ನ ಸುತ್ತಮುತ್ತಲಿನ ಜನ ನನ್ನನ್ನು ನಂಬಬೇಕು, ನನ್ನನ್ನು ಒಪ್ಕೋಬೇಕು, ನನ್ನ ಕಳತನ ಎಲ್ಲ ಮುಚ್ಚಾಕಬೇಕು ಅಂತ ತೋರ್ಸಕ್ಕೆ ಡಾಂಬಿಕತನ ತೋರಿಸ್ತಕ್ಕಂಥವ್ರಿಗೆ ಈ ಪೂಜಾರಿಯ ಒಂದು ಚಿತ್ರಣ ಪ್ರಸ್ತುತತೆಗೂ ಹತ್ರ ತುಂಬಾ ಹತ್ರ ಆಗುತ್ತೆ. ಈ ತರದ ಸತಾನಿ ನಾರಾಯಣ್ ಅಂತವರು ಇನ್ನು ಎಲ್ಲ ಹಳ್ಳಿಗಳಲ್ಲಿ ಸಿಗ್ತಾರೆ, ಹಳ್ಳಿಗಳಲ್ಲೂ ಇದ್ದಾರೆ, ಪೇಟೆಗಳಿದ್ದಾರೆ, ಪ್ರತಿಯೊಂದು ಮನೆಗಳಲ್ಲೂ ಸಿಗ್ತಾರೆ. ಧಾರ್ಮಿಕ ಭಕ್ತಿ ತೋರಿಸ್ತಾರೆ. ಸೊ ಈಗ ನಾನು ಮತ್ತೊಂದು ಇದೇ ಕೃತಿಯಲ್ಲಿ ಬಾವುಟ ಮನೆಗಾರರು ಅನ್ನೋ ಒಂದು ಪಾತ್ರ ಬರುತ್ತೆ. ಸೊ ಆ ಪಾತ್ರದ ವಿಶೇಷತೆ ಏನು ಸರ್? ನೋಡಿ, ಈ ಬಾವುಟದ ಮನೆಗಾರರ ಪಾತ್ರನ ಓದಬೇಕಾದ್ರೆ ನನಗೆ ಈ ಥರದ್ದು ಒಂದು ವ್ಯಕ್ತಿಗಳು ಹಳ್ಳಿಯಲ್ಲಿ ಇರ್ತಾರ ಅಂತಂದು ನಾನು ಆ ಕೃತಿ ಓದ್ಬೇಕಾದ್ರೆ ಗೊತ್ತಾಗಿದೆ. ಬಾವುಟದ ಮನೆಗಾರರು ಹೇಳ್ತೀನಿ. ಬಾವುಟದ ಮನೆಗಾರರು ಅಂತಕ್ಕಂಥದ್ದು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸಮುದಾಯನೋ ಒಂದು ಪಂಗಡನೋ ಅಥವಾ ಒಂದು ಪ್ರತ್ಯೇಕ ಜನಗಳ ಗುಂಪು, ಅದು ಒಂದು ಸಮುದಾಯ ಅಂತಾನೆ ಅಂದಿನ ಕಾಲಕ್ಕೆ. ಆ ಹಳ್ಳಿಯಲ್ಲಿ ಅವ್ರನ್ನ ಯಾಕೆ ಮನೆಗಾರರು ಅಂತ ಕರೀತಾ ಇದ್ರು, ಇವ್ರ ವಿಶೇಷತೆ ಏನು ಅಂತಂದ್ರೆ, ಅಂದರೆ ಮನೆಯಲ್ಲಿ ಯಾವತ್ತೂ ಬಿಸಿ ನೀರನ್ನ ಕಾಯಿಸದೆ ಬಿಸಿ ನೀರನ್ನ ಸ್ನಾನ ಮಾಡ್ತಕ್ಕಂಥ ಜನಗಳು ಯಾರು ಅಂತಂದ್ರೆ ಈ ಬಾವುಟದ ಮನೆಗಾರರು. ಹೇಗೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಅರ್ಥ ಆಗಿಲ್ಲ ನನಗೆ. ಮನೆಯಲ್ಲಿ ಬಿಸಿ ನೀರು ಕಾಯಿಸದೆ ಪ್ರತಿನಿತ್ಯ ಬಿಸಿ ನೀರನ್ನ ಸ್ನಾನ ಮಾಡ್ತಕ್ಕಂಥವ್ರೆ ಬಾವುಟದ ಮನೆಗಾರರು. ಹೇಗೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನೋಡಿ, ಅದು ಪಾತ್ರನ ಓದ್ಬೇಕಾದ್ರೆ ನನಗೂ ಕೂಡ ಹೇಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಹಳ್ಳಿಯಲ್ಲಿ ಯಾವತ್ತೂ ಕೂಡ ಅವ್ರ ಮನೇಲಿ ಬಿಸಿನೀರು ಕಾಯಿಸೋದಿಲ್ಲ. ಸ್ನಾನ ಮಾಡ್ಬೇಕು ಅಂತಂದ್ರೆ ಒಂದು ಮಡಿಕೋಲ್ ಇರುತ್ತೆ, ಆ ಮಡಿಕೋಲಿಗೆ ಒಂದು ಬಾವುಟವನ್ನ, ಒಂದು ವಸ್ತ್ರವನ್ನ ಸುತ್ಕೊಂಡು ಹೋಗ್ತಾರೆ. ಒಂಥರ ಬಾವುಟ ಹಿಂಗ್ ಇಟ್ಕೊಂಡು ಹೋಗ್ತಾರೆ. ಬಾವುಟದ ಹಿಂಗ್ ಇಟ್ಕೊಂಡು ಬೀದಿಗೆ ಬಂದ್ರು ಅಂತಂದ್ರೆ ಹುಡುಗರೆಲ್ಲ ಅವ್ರನ್ನ ನಿಶಾನೆ ಹೊರಟಿತು ಬಾವುಟದ ಮನೆಗಾರರು ಅಂತಂದು, ಅದು ಬಾವುಟದ ತರ ಅದು ಒಂದು ಮಡಿಕೋಲಿಗೆ ಒಂದು ಚೌಕವನ್ನ ಸುತ್ಕೊಂಡು ಹೋಗ್ತಕ್ಕಂಥದ್ದು. ಯಾಕೆ ಅದನ್ನು ಸುತ್ಕೊಂಡು ಹೋಗ್ತಾರೆ ಅಂತಂದ್ರೆ ಅಲ್ಲೇ ವಿಶೇಷತೆ ಏನು ಅಂತಂದ್ರೆ, ಅವರು ಒಂದು ಹಳ್ಳಿಯಲ್ಲಿ ಒಂದು ರೌಂಡ್ ಹೊಡ್ಕೊಂಡ್ ಬರ್ತಾರೆ. ಯಾರ ಮನೆಯಲ್ಲಿ ನೀರೊಲೆ ಅಂತ ಮಾಡ್ತಾ ಇದ್ರು, ಹಳ್ಳಿ ಕಡೆ ಈಗಲೂ ಕೂಡ ಇದೆ. ಈಗ ಆ ಒಂದು ದೊಡ್ಡ ಒಂದು ಇದು ಹಾಕ್ಬಿಟ್ಟು ಒಂದು ಹಂಡೆ ಇಟ್ಬಿಟ್ಟು ಕೆಳಗಡೆ ನೀರೊಲೆ ಅಂತ ಮಾಡ್ತಾ ಇದ್ರು. ಅದು ಮಂದಿ ಎಲ್ಲ ನೀರು ಸ್ನಾನ ಮಾಡಿದ್ರು ಕೂಡ ಮತ್ತೆ ಆ ಹಂಡೆಗೆ ನೀರು ಬಿಸಿಯಾಗೇ ಇರ್ತದೆ ಅದು, ಯಾಕಂದ್ರೆ ಕೆಂಡ ಹಂಗಿರುತ್ತೆ. ಅವಾಗ ಆ ಬಾವುಟದ ಮನೆಗಾರರಿಗೆ ಕರ್ಸ್ಬಿಟ್ಟು ಬೇರೆಯವ್ರ ಮನೆಯಲ್ಲಿ ಬಾರಪ್ಪ ಬಿಸಿನೀರಿದೆ ಓಡ್ದೆ ಅವರಿಗೆ ಸ್ನಾನ ಮಾಡಿ, ಈ ರೀತಿಯಾಗಿ ಮನೆಯಲ್ಲಿ ಬಿಸಿನೀರು ಕಾಯಿಸದೆ ಪ್ರತಿನಿತ್ಯ ಬಿಸಿ ನೀರನ್ನ ಸ್ನಾನ ಮಾಡ್ತಕ್ಕಂಥವ್ರು ಬಾವುಟದ ಮನೆಗಾರರು. ಇದೊಂಥರ ನನಗೆ ಈಗ ಆ ಥರದ ಒಂದು ವ್ಯಕ್ತಿಗಳು ಸಮುದಾಯ ಕಂಡು ಬರಲ್ಲ. ಬಟ್ 1932 ಯಾವಾಗ ಈ ಗೋರೂರು ರಾಮಸ್ವಾಮಿಗರು, ಅದಕ್ಕೆ ನಾನು ಹೇಳಿದ್ದು ನಮ್ಮ ಊರಿನ ರಸಿಕರು, ಇವರು ಕೂಡ ಒಂದು ರಸಿಕ ಮಹಾಶಯರು ಅಲ್ವಾ, ಇರ್ತಕ್ಕಂಥ ರಸಿಕರಂತಾನೆ ಇದು. ಈಗ ಒಂದು ಗೋರೂರರ ಕೃತಿಗೆ ನಮ್ಮ ಊರಿನ ರಸಿಕರು ಅಂತ ಹಲವಾರು ಪಾತ್ರಗಳು ಇಟ್ಟಿರ್ತಕ್ಕಂಥ ಹೆಸರು ಸಾರ್ಥಕತೆ ಕಾಣುತ್ತೆ. ಯಾಕೆ ಅಂತಂದ್ರೆ ನೋಡ್ರಿ, ಇವಾಗ ನಾನು ಇದೇ ಕೃತಿಯಲ್ಲೇ ಇದು ಬಾವುಟದ ಮನೆಗಾರರು ಅನ್ನೋ ಒಂದು ಪಾತ್ರನ ಇಲ್ಲೇ ಕೇಳ್ತಿರೋದು. ಯಾಕಂದ್ರೆ ನೀವು ಹೇಳ್ತಿರ್ಬೇಕಾದ್ರೆ ನನಗೇನು ಅನಿಸ್ತು ಅಂತಂದ್ರೆ, ಬಾವುಟದ ಮನೆಗಾರರು ಅಂದ್ಕೊಳ್ಳೆ ಅಲ್ಲಿ ಆ ಒಂದು ಹಳ್ಳಿಯ ಗ್ರಾಮೀಣ ಪರಿಸರದಲ್ಲಿ ಕಾಣ್ತಕ್ಕಂಥ ಒಂದು ಯಾವುದೇ ಒಬ್ಬ ಏನೋ ಒಂದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬಗ್ಗೆ ಇಲ್ಲಿ ಚಿತ್ರಣ ಇರ್ಬೋದು ಅಂದ್ಕೊಂಡೆ. ಆದರೆ ಇದು ಬಿಸಿ ನೀರಿಗೆ ಸಂಬಂಧಪಟ್ಟಂಥ ಚಿತ್ರಣ ಅಂತ ಅಂದ್ಕೊಳ್ಳೆ, ನಾನು ನೀವು ಆಗಲೇ ಹೇಳಿದ್ರಿ, ಬಿಸಿ ನೀರನ್ನು ಮನೆಯಲ್ಲಿ ಬಿಸಿ ನೀರನ್ನು ಕಾಯಿಸಲೇ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಕ್ಕಂಥವ್ರು ಅಂತಾರೆ. ಅವಾಗ ನನ್ನ ಕಲ್ಪನೆ ಏನಾಗಿತ್ತು ಅಂದರೆ, ಅಲ್ಲ ನಾನು ಸೋಲಾರ್ ಎನರ್ಜಿಗೆ ಹೋಗ್ಬಿಟ್ಟೆ, ನಾನು ಸೋಲಾರ್ ಎನರ್ಜಿಗೆ ಹೋಗ್ಬಿಟ್ಟು ಸೊ ಆ ಪಾತ್ರದ ಇರ್ಬೋದು ಅಂದ್ಕೊಂಡೆ. ನನ್ನ ಒಂದು ಕಲ್ಪನೆನೇ ಸಂಪೂರ್ಣ ಬದಲಾಯಿತು. ಹಾಗಾಗಿ ಈ ಒಂದು ಕೆಲವು ರಸಿಕತೆ, ಅಲ್ಲ ನಮ್ಮ ಊರಿನ ರಸಿಕರು ಅನ್ನೋ ಪಾತ್ರ ಇಲ್ಲಿ ಒಂದು ತುಂಬ ಪ್ರಸ್ತುತತೆಗೆ ಕಾಣುತ್ತೆ ಅಂತ, ಹೆಸರು ತುಂಬ ಲಾಯಕ ಆಗತ್ತೆ ಅಂತ ಹೇಳ್ಬೋದು. ಇದು ಇನ್ನೊಂದು ಮಾತಾಡಬೇಕಂದ್ರೆ, ಈ ನಮ್ಮ ಊರಿನ ರಸಿಕರು ಕೃತಿಯಲ್ಲಿ ಈ ಕಾದಂಬರಿ ವ್ಯಕ್ತವಾಗುವ ದಾಸಯ್ಯಗಳ ಸೇವೆ, ದಾಸಯ್ಯಗಳ ಹರಿಸೇವೆ ಅಂತ ಹೇಳ್ತಾರಲ್ಲ, ದಾಸಯ್ಯಗಳ ಹರಿಸೇವೆ ಪದ್ಯ ಹಾಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ ನಾವು? ಈ ಹರಿಸೇವೆ ಅಂತಕ್ಕಂಥದ್ದು ಆ ಊರಿನಲ್ಲಿ ಜಾತ್ರೆ ಸಮಯದಲ್ಲಿ ಸಾಕಷ್ಟು ದಾಸಯ್ಯಗಳು ಸೇರಿಬಿಟ್ಟು ಹರಿಸೇವೆಯೇ ನಮ್ಮ ಸೇವೆ ಅಂತಕ್ಕಂಥ ಒಂದು ಸ್ಲೋಗನ್ನೊಂದಿಗೆ ಆ ಬೆಟ್ಟದ ಒಂದು ಜಾತ್ರೆಯಲ್ಲಿ ಸಾಕಷ್ಟು ಒಂದು 300-400 ದಾಸಯ್ಯಗಳು ಮಾಡ್ತಕ್ಕಂಥ ಒಂದು ಸೇವೆ ಅದು. ಈ ಹರಿಸೇವೆಗೆ ದಾಸಯ್ಯಗಳ ಒಂದು ಹೆಮ್ಮೆ ಎಷ್ಟಿರುತ್ತೆ ಅಂತಂದರೆ, ದಾಸಯ್ಯಗಳು ಅವರೇ ನಿಂತು ಹರಿಸೇವೆಯನ್ನು ಮಾಡಬೇಕು. ಹರಿಸೇವೆಯನ್ನು ಮಾಡಬೇಕಾದ್ರೆ ಅವರೇ
ದೇವರಾಗ್ಬಿಡ್ತಾರೆ. ಅವರೇ ಹೆಮ್ಮೆ, ನಮ್ಮ ಹಾಗೆ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ, ನಾವೇ ದೇವರು ಅಂತಕ್ಕಂಥ ಒಂದು ಭಾವನೆಯಿಂದ ಮಾಡ್ತಕ್ಕಂಥ ಒಂದು ಗುಂಪಿಗೆ ದಾಸಯ್ಯಗಳ ಗುಂಪು ಆ ಊರಲ್ಲಿರುತ್ತೆ. ಅದನ್ನು ಲೇಖಕರು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂದರೆ, ಆ ಬೆಟ್ಟದ ಜಾತ್ರೆ ಸಂದರ್ಭದಲ್ಲಿ ಈ ಮಣೆ ಹಾಕುವುದು ಅಂತ ಮಾಡ್ತಾರೆ. ಮಣೆ ಹಾಕುವುದು ಅಂತಂದರೆ ಈ ದಾಸಯ್ಯಗಳಿಗೆ ಒಂದು ಪ್ರಸಾದ ಸೇವನೆ, ಮಂಡಕ್ಕಿ, ಒಣ ಕೊಬ್ಬರಿ, ಕಡಲೆ, ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಕಡಲೆಪುರಿಯ ಗುಂಪನ್ನು ಒಂದು 5 ಗುಡ್ಡೆ ಹಾಕ್ಬಿಡೋದು. 5 ಗುಡ್ಡೆ ಹಾಕ್ಬಿಟ್ಟು ಕೊನೆಗೆ ದಾಸಯ್ಯನನ್ನು ಹರಿಸೇವೆ ಕರೆಸೋದು. ಆ ದಾಸಯ್ಯಗಳು ಏನು ಮಾಡ್ತಾರೆ, ಆ ಗುಡ್ಡೆ ತುಂಬ ಮೈಯಲ್ಲಿ ದೇವ್ರು ಬಂದಿದೆ ಅಂತ ಅಂತ ಕುಣಿದ್ಬಿಟ್ಟು ಸುತ್ತ ಕುಣಿದ್ಬಿಟ್ಟು ಕೊನೆಗೆ ಆ ಗುಡ್ಡೆಗಳಿಗೆ ಬಾಯಿ ಹಾಕ್ತಾರೆ, ಪ್ರಸಾದಕ್ಕೆ ಬಾಯಿ ಹಾಕ್ತಾರೆ. ಆ ಗುಡ್ಡೆಗೆ ಎಲ್ಲ ಗುಡ್ಡೆಗಳಿಗೆ ಅವ್ರು ಬಾಯಿ ಹಾಕಬೇಕು. ಆ ಗುಡ್ಡೆಗಳಿಗೆ ಬಾಯಿ ಹಾಕಿ ತಾವು ಸೇವನೆ ಮಾಡಿ ಬಿಟ್ಟಿರ್ತಕ್ಕಂಥ ಒಂದು ಕಡಲೆಪುರಿಯನ್ನು ಜನ ಆಮೇಲೆ ಅದನ್ನು ಪ್ರಸಾದ ಅಂತಂದು ಬೇರೆಯವರೆಲ್ಲ ಹಂಚ್ತಾರೆ. ಇದು ಒಂದು ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ. ಇಲ್ಲಿ ದಾಸಯ್ಯಗಳಿಗೆ ಈ ಥರ ತಾವೇ ದೇವರು ಅಂತಂದು ಮೈಮೇಲೆ ದೇವರು ಬಂದಿರೋರೆಲ್ಲ ತಾವೇ ದೇವರು ಅಂತಕ್ಕಂಥ ಆಡೋದನ್ನು ನಾವು ಕಂಡಿದ್ದೀವಿ ಅಲ್ವಾ. ಅವರನ್ನು ಹೇಗೆ, ಅವ್ರ ಸೊಕ್ಕನ್ನು ಹೇಗೆ ಇಳಿಸ್ಬೇಕು ಅನ್ನೋದಕ್ಕೆ ಒಂದು ಪಾತ್ರ ಬರುತ್ತೆ, ಶೀನಪ್ಪ ಅಂತಂದು. ಅವನೇನು ಮಾಡ್ತಾನೆ, ನೆಕ್ಸ್ಟ್ ದಿನನೇ ದಾಸಯ್ಯಗಳಿಗೆ ಸೊಕ್ಕು ಬಿಡಿಸ್ಬೇಕು ಅಂತಂದು, ಊಟಾಟಿಕೆ ದಾಸಯ್ಯಗಳಿಗೆ ಸೊಕ್ಕು ಬಿಡಿಸ್ಬೇಕು, ಪ್ರತ್ಯುತ್ತರ ಕೊಡಬೇಕು ಅನ್ನೋ ಒಂದು ಸೃಷ್ಟಿಯಾಗಿರ್ತಕ್ಕಂಥ ಆ ಶೀನಪ್ಪ ಏನು ಮಾಡ್ತಾನೆ, ಆಯಿತು ಕರೆದಿರೋ ಅವ್ರನ್ನೆಲ್ಲ ನಾಳೆನೇ ಹರಿಸೇವೆಯೇ ನಮ್ಮ ಸೇವೆ ಅಂತಂದು, ದಾಸಯ್ಯಗಳ ಸೇವೆ ನಮ್ಮ ಸೇವೆ ಅಂತಂದು ಒಂದು ವದಂತಿಯನ್ನು ಓಡಿಸ್ಬಿಟ್ಟು ಒಂದು 10 ರೂಪಾಯಿ ಕೊಟ್ಬಿಟ್ಟು ಡಂಗೂರ ಹೊಡಿಸ್ತಾರೆ. ಸುತ್ತಮುತ್ತ ಇರ್ತಕ್ಕಂಥ ದಾಸಯ್ಯಗಳು ಬರ್ತಾರೆ. ಒಂದು ಇಳಾಲಿನ ಬೆಳಕು ಅಂದರೆ ಒಂದು ತುಂಬ ಮಂದವಾಗಿ ಉರಿತಕ್ಕಂಥ ಸೀಮೆ ಎಣ್ಣೆಯ ಬೆಳಕಿನಲ್ಲಿ ಒಂದು ರಾತ್ರಿ ಟೈಮಲ್ಲಿ ದಾಸಯ್ಯ ಅವ್ರೇನು ಮಾಡ್ತಾರೆ, ಈ ಭೂತಾಳೆ ಮರದ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಒಳಗಿರ್ತಕ್ಕಂಥ ಬಿಳಿಯದಾಗಿರ್ತಕ್ಕಂಥ ಒಂದು ಮರದ ದಿಮ್ಮಿಯನ್ನು ಅದು ತುರಿದ್ಬಿಟ್ಟು ಅದನ್ನು ಮಂಡಕ್ಕಿ ಪುರಿಗೆ ಉಪಯೋಗಿಸ್ತಾರೆ. ಆಮೇಲೆ ಕೊಲ್ಲಿ ಮರದ ಕೆಲವು ಗಿಡಗಳನ್ನು ತಂದ್ಬಿಟ್ಟು, ಹೂಗಳನ್ನು ತಂದ್ಬಿಟ್ಟು ಅದನ್ನು ಕಡಲೆಯಾಗಿ ಉಪಯೋಗಿಸ್ತಾರೆ. ಆಮೇಲೆ ಭೂತಾಳೆ ಮರದ ಸಿಪ್ಪೆಯನ್ನು ಇದಕ್ಕೆ ಉಪಯೋಗಿಸ್ತಾರೆ, ಕೊಬ್ಬರಿಗೋಸ್ಕರ. ಆಮೇಲೆ ಎಲ್ಲ ಒಂದು ಜಮೀನಲ್ಲಿರ್ತಕ್ಕಂಥ ಮಣ್ಣನ್ನು ಬೆಲ್ಲವಾಗಿ ಉಪಯೋಗಿಸ್ಬಿಟ್ಟು ಅಲ್ಲೆಲ್ಲ 5 ಗುಡ್ಡೆ ಹಾಕ್ತಾರೆ. 5 ಗುಡ್ಡೆ ಹಾಕ್ಬಿಟ್ಟು ಅವರು ದೇವ್ರು ಬಂದಿರ್ತಾರೆ, ಕುಣಿತಾರೆ. ಆ ಪ್ರಸಾದಕ್ಕೆ ಬಾಯಿ ಹಾಕಿದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ನಮಗೆ ಬುದ್ಧಿ ಕಲಿಸೋಕ್ಕೆ ಮಾಡಿದ್ದು ಅಂತ. ಇಲ್ಲಿ ಯಾಕೆ ಇದನ್ನು ಲೇಖಕರು ಪ್ರಸ್ತಾಪ ಮಾಡ್ತಂದರೆ, ಈ ಹರಿಸೇವೆ ಕೆಲವೆಲ್ಲ ಡಾಂಬಿಕತನ ನೋಡಿರ್ಬೋದು ನೀವು. ಒಂದು ಸರಿ ಹೇಳ್ತಾ ಇದ್ವಿ ಹೆಂಗೆ ಅಂತಂದರೆ, ಯಾವುದೇ ಒಂದು ದೇವರ ಸೇವೆ ಮಾಡಬೇಕಾಗಿರ್ತಕ್ಕಂಥವ್ರು ಅಥವಾ ದೇವರಿಗೆ ನಿಷ್ಕಲ್ಮಷಕ ಮನಸ್ಸಿನಿಂದ ಬೇರೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಭಕ್ತಿಯಿಂದ ಅರ್ಪಿಸ್ತಕ್ಕಂಥ ನಿರಾಡಂಬರವಾಗಿ ಅಲ್ಲ. ನೀವು ಒಂದು ಯಾವುದೋ ಒಂದು ಎಕ್ಸಾಂಪಲ್ ಆಗಿ ನಾನು ಮಾತಾಡ್ಬೇಕಾದ್ರೆ ಈ ಹರಿಸೇವೆ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ವಿ. ಇಲ್ಲಿ ನೋಡಿ, ಹರಿಸೇವೆ ಅಂತಂದರೆ ದಾಸಯ್ಯಗಳು ಹರಿಯ ಭಕ್ತರಷ್ಟೇ. ಅವರು ದೇವರಲ್ಲ. ಅವರೇ ದೇವರಾಗಿ ಯಾವಾಗ ಮೆರೆಯಕ್ಕೆ ಹೋಗ್ತಾರೆ ಅವಾಗ ಶೀನಪ್ಪ ಬುದ್ಧಿ ಕಲಿಸ್ತಾನೆ. ಇಲ್ಲ, ನಾನು ಓದ್ಬೇಕಾದ್ರೆ ನನಗೂ ಕೂಡ ಪಂಡ್ರಾಪುರದಲ್ಲಿ ಒಂದು ಇನ್ಸಿಡೆಂಟ್ ನನಗೆ ಅದನ್ನ ಪ್ರಸ್ತುತವಾಗಿ ನೀವು ಅದನ್ನ ಹೇಳಿ ನಿಮ್ಮ ಮಾತಿನಲ್ಲಿ ಹೇಳಿದ್ರೆ ನನಗೂ ಕೂಡ ಇನ್ನೊಂದ್ಸರಿ ಕೇಳಿದ ಹಾಗೆ. ಅದು ನಾನು ಪಂಡ್ರಾಪುರದಲ್ಲಿ ಇದು ವಾರ್ಕರಿ ಅನ್ನೋ ಒಂದು ಪದ್ಧತಿನ ಮಾಡ್ತಾರೆ. ನಾನು ಆ ವಾರ್ಕರಿತನವನ್ನು ರೂಢಿಸ್ಕೊಂಡು ಮೈಗೂಡಿಸ್ಕೊಂಡು ಅದನ್ನು ಚಾಚು ತಪ್ಪದೆ ವಿಧಿವಿಧಾನದ ಮೂಲಕ ಆಚರಣೆ ಮಾಡ್ತಕ್ಕಂಥವ್ರಿಗೆ ನನ್ನ ಒಂದು ಟೀಕೆ ಅಲ್ಲ ಇದು. ನನ್ನ ನೋಡಿ, ನನ್ನ ಟೀಕೆ ಅಲ್ಲ ಅವರಿಗೆ. ಈಗ ವಾರ್ಕರಿತನವನ್ನು ಚಾಚು ತಪ್ಪದೆ ನಿಯಮಬದ್ಧವಾಗಿ ಪರಮಾತ್ಮನಿಗೆ ಪ್ರಿಯ ಆಗೋ ರೀತಿಯಲ್ಲಿ ಪಾಂಡುರಂಗನ ಸೇವೆಗೆ ಮೀಸಲಾಗಿಸ್ಕೊಂಡು ವಾರ್ಕರಿ ಸೇವೆ ಮಾಡ್ತಕ್ಕಂಥವ್ರಿಗೆ ನನ್ನ ಒಂದು ವಿರೋಧ ಅಲ್ಲ ಇದು. ಯಾಕಂದರೆ ಆ ವಾರ್ಕರಿಯ ವೇಷವನ್ನು ಧರಿಸಿ, ನಾನು ವೇಷ ಅನ್ನೋ ಪದ ಬಳಸ್ತಿದ್ದಕ್ಕೆ, ವೇಷವನ್ನು ಧರಿಸಿ ಸಾರ್ವಜನಿಕರಿಗೆ, ನಾಗರಿಕರಿಗೆ ನನ್ನ ಬಗ್ಗೆ ಭಕ್ತಿ ಬರಲಿ, ನನ್ನ ಬಗ್ಗೆ ವಿಶ್ವಾಸ ಬರಲಿ ಅಂತ ಹೇಳ್ಬಿಟ್ಟು ಡಾಂಬಿಕತನವನ್ನು ತೋರಿಸ್ಬಿಟ್ಟು ಬೂಟಾಟಿಕೆಯ ಥರ ಮಾಡ್ತಾರಲ್ಲ, ಅಂಥ ಒಂದು ವಾರ್ಕರಿಗಳಿಗೆ ನನ್ನ ವಿರೋಧವಿದೆ. ಯಾಕೆಂತಂದರೆ ಬಸವಣ್ಣನವರೇ ಒಂದು ಕಡೆ ಮಾತು ಹೇಳ್ತಾರೆ. ಏನು ಹೇಳ್ತಾರೆ, ಯಾವುದೇ ಒಂದು ಡಾಂಬಿಕತನ ಇದೆ, ಇಷ್ಟಲಿಂಗ ಆತ್ಮಲಿಂಗವನ್ನು ಪೂಜೆ ಮಾಡ್ಕೊಂಡಿರ್ರಿ. ಅಂದರೆ ಏನು ಹೇಳ್ತಾರೆ ಅಂತಂದರೆ, ನೀವು ಜೇಡರ ದಾಸಿಮನೆ ವಚನ ನೋಡಬಹುದು, ಬರುಸಟಗನ ಭಕ್ತಿ ದಿಟವೆಂದು ನಂಬಲು ಬೇಡ, ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟನೆ ನೆಗೆದಂತಾಯ್ತು ಕಾಣ ರಾಮನಾಥ ಅಂತ. ಅಂದರೆ ಡಾಂಬಿಕತನದ ಭಕ್ತಿ ಹೇಗಿರುತ್ತೆ ಅಂತಂದರೆ, ಮಠಕ್ಕೆ ಸೇರ್ಕೊಂಡಿರೋ ಬೆಕ್ಕು ಇಲಿಯನ್ನು ಕಂಡ ತಕ್ಷಣ ಮತ್ತೆ ನೆಗೆದು ಅದನ್ನು ಹಿಡ್ದಂಗೆ. ಅದೇ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಏನು ಬಸವಣ್ಣವರು ಹೇಳಿರ್ತಕ್ಕಂಥ ವಚನ ಈ ಸಂದರ್ಭದಲ್ಲಿ ಜ್ಞಾಪಕ ಬರುತ್ತೆ. ಯಾವ್ದು ಹೇಳಿದ ವಚನ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ. ಅಂದರೆ
ನಾನೇನು ಮಾಡಲಿ ಬಡವನಯ್ಯ, ಹೌದು ನಾನೇನು ಮಾಡಲಿ, ನಾನೇನು ಮಾಡಲಿ ಬಡವ ನಾನು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಲಿಸವಯ್ಯ. ಶಿರವೇ ಹೊನ್ನ ಕಲಶವಯ್ಯ ಕೂಡದ ಸಂಗಮ ದೇವ ಅಂತ ಹೇಳಿದ್ರೆ, ಇಲ್ಲಿ ಬಸವಣ್ಣವರು ತಮ್ಮ ವಚನದ ಮೂಲಕ ಏನು ಹೇಳಕ್ಕೆ ಹೋಗಿದ್ದಾರೆ ಅಂತ ಅಂದರೆ, ಡಾಂಬಿಕತನಕ್ಕೆ ಅವಕಾಶ ಇಲ್ಲ ಇಲ್ಲಿ. ಹೌದು ಶರಣಾಗರಿ, ನಿಮ್ಮ ದೇಹವೇ ದೇಗುಲ, ಅದು ಹೌದು, ನಿಮ್ಮ ಆತ್ಮವೇ, ನಿಮ್ಮ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ. ನಾನು ಮಾಡ್ತಿರ್ತಕ್ಕಂಥದ್ದು ಭಕ್ತಿಯೋ ಅಥವಾ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸೋದು ಇಲ್ಲ, ನಾನು ಮಾಡ್ತಕ್ಕಂಥ ಅಪಪ್ರಚಾರವೋ ಅನ್ನೋದನ್ನು ತಿಳ್ಕೊಂಡು ಆಚರಣೆಯನ್ನು ಮಾಡಿ ಅಂತ ಬಸವಣ್ಣನವರು ಯಾವಾಗಲೂ ಕೂಡ ಡಾಂಬಿಕ ಭಕ್ತಿಗೆ ಯಾವತ್ತೂ ಕೂಡ ಅದು ಅವರು ಸಪೋರ್ಟ್ ಮಾಡಲಿಲ್ಲ, ವಿರೋಧವಾಗಿ ಇದ್ರು. ಈಗಲೂ ಕೂಡ ನೋಡಿ, ಕೆಲವರು ದೇವರ ಹೆಸರಿನಲ್ಲಿ ದೇವರನ್ನ ತೋರಿಸ್ತಕ್ಕಂಥ ಒಂದು ಮೆಸೆಂಜರ್ ಅವರು, ಅಂದ್ರೆ ಏನು ಅನುಯಾಯಿಗಳು, ಅದು ವಾರ್ಕರಿಗಳೇ ಆಗಲಿ, ದಾಸರಿಗಳೇ ಆಗಲಿ, ಅಥವಾ ಇನ್ನೊಬ್ಬರೇ ಧರ್ಮ ಪ್ರವಕ್ತರಾಗಲಿ, ಅವರೇ ದೇವರಾಗಿ ಇದೇ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಇವಾಗ ಈ ವಾರ್ಕರಿ ಸಂಪ್ರದಾಯ ಮಾಡ್ತಕ್ಕಂಥವ್ರಿಗೆ ಈ ಕಾರ್ತಿಕ ಏಕಾದಶಿ ದಿನಾನೋ ಅಥವಾ ಅದರ ದ್ವಾದಶಿ ದಿನಾನೋ ಉಪವಾಸ ಇದ್ರು ದರ್ಶನ ಪಡ್ಕೊಂಡಿದ್ದಾರೆ ಅಂತಂದಾಗ ಅವ್ರನ್ನ ಪಾದಪೂಜೆ ಮಾಡ್ತಾರೆ. ಪಾದಪೂಜೆಗೆ ಮಾಡ್ಕೊಂಡು ಅದರ ನೀರನ್ನು ಒಂದು ಪ್ರಸಾದ ರೀತಿ ಪುಣ್ಯ ಸ್ನಾನ ಲೆಕ್ಕದಲ್ಲಿ ಚಿಮುಕಿಸ್ತಕ್ಕಂಥ, ಉಳಿದವ್ರಿಗೆ ಚಿಮಿಸ್ತಕ್ಕಂಥ ಪದ್ಧತಿ ಅಲ್ಲಿ ನಾವು ನೋಡಿದ್ದೀನಿ ನಾನು. ಇಲ್ಲಿ ನಾವು ಪಾದಪೂಜೆ ಮಾಡಿರ್ತಕ್ಕಂಥ ವ್ಯಕ್ತಿ ಆ ಪೂಜೆಗೆ ಅರ್ಹನಾಗಿದ್ದಾನೋ ಅನ್ನೋದನ್ನು ವಿವೇಚನೆ ನಾವು ಮಾಡಬೇಕಾಗುತ್ತೆ. ಅಲ್ಲಿನ ಡಾಂಬಿಕತನದ ಬೂಟಾಟಿಕೆತನದ ವ್ಯಕ್ತಿಗಳಿಗೆ ನಾವು ಅದನ್ನು ಮಾಡಿಸಿದ್ರೆ ನಮ್ಮ ಭಕ್ತಿ ಪರಮಾತ್ಮ, ನಾವು ತೋರಿಸಿರ್ತಕ್ಕಂಥ ಭಕ್ತಿ ಪರಮಾತ್ಮನೇ ಮೆಚ್ಚಲ್ಲ. ಹೌದೌದು, ಅಂದರೆ ಯಾರು ಅದನ್ನು ಮಾಡಿರ್ತಾರೆ ನೋಡಿ. ಅದಕ್ಕೆ ಹರಿಸೇವೆ ಅಂತಕ್ಕಂಥದ್ದನ್ನು ರಾಮಸ್ವಾಮಿ ಅಯ್ಯಂಗಾರ್ ಅವರು ದಾಸಯ್ಯನ ಮೂಲಕ ವಿವರಣೆ ಮಾಡ್ತಾ ಹೋಗ್ತಾರೆ. ಮತ್ತು ಪ್ರಸ್ತುತ ಸಮಾಜದಲ್ಲಿ ಕೂಡ ಇಂಥ ದಾಸೆಗಳು ಕಂಡು ಬರ್ತಾರೆ ಅನ್ನೋ ವಿಷಯಕ್ಕೆ ನಾನು ಅದನ್ನು ಅದು ಈಗ ನೋಡಿ 1935 32ರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಕೃತಿಗಳನ್ನೇ ಗುರುವರು ಅಂದಿನ ವಿಚಾರಗಳ, ಹಳ್ಳಿಯ ಸೊಗಡಿನ ವಿಚಾರಗಳ, ಹಳ್ಳಿಯ ಜನರ ಒಂದು ನಡವಳಿಕೆ ರೀತಿ ರಿವಾಜುಗಳನ್ನು ಕಣ್ಣಿಗೆ ಹತ್ತಿರ ಆಗೋ ಮಟ್ಟಿಗೆ ಕಟ್ಟಿಕೊಟ್ಟಿದ್ದಾರೆ ಕೃತಿಯಲ್ಲಿ. ಅದು ಅದರ ಪ್ರಸ್ತುತತೆ ಇವಾಗಲೂ ಎದ್ದು ಕಾಣುತ್ತೆ ಅಂತ ಅಂದಾಗ ಆ ಕೃತಿಯ ಪ್ರಾತಿನಿಧ್ಯ ಅಷ್ಟು ಒಂದು ಗೊತ್ತಾಗ.